ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್. ಗೊತ್ತಲ್ಲ ನಿಮ್ಮ ಮನೆ ಮಗಳು ನಾನು. ಇವತ್ತು ನೈಟ್ ಒಂದು ವಿಡಿಯೋ ಮಾಡಿದ್ದೀನಿ. ಬೆಳಗ್ಗೆದು ಬ್ಲಾಗ್ನ ಹೇಳಿದ್ದಲ್ಲ, ನಮ್ಮ ಅಕ್ಕನ ಮನೆಗೆ ಹೋಗ್ತಾಯಿದ್ದೀನಿ ಅಂತ. ನೈಟು ಬಂದು ಮತ್ತು ಕರ್ಜಿಕಾಯಿ ವಡೆ ಬೇಸೋಣ ಅಂತ ನಮ್ಮ ಅಕ್ಕ ಎಲ್ಲ ರೆಡಿ ಮಾಡಿದ್ಲು. ಇವತ್ತು ಈ ಸಲ ಅವ್ರಿಗೆ ನಾನೇನು ಯಾವಾಗಲೂ ಸತಿ ತಿಂಡಿ ಎಲ್ಲ ಬೇಯಿಸೋಕ್ಕೆ ಬರೋಲ್ಲ. ಎಲ್ಲ ತಿಂಡಿ ರೆಡಿ ಮಾಡ್ಕೊಂಡಿದ್ರು. ಇದೊಂದು ಮಾತ್ರ ಕರ್ಜಿಕಾಯಿ ಮತ್ತು ವಡೆನ ಬೇಯಿಸ್ತಾ ಇದ್ದೀವಿ ನೈಟು. ಬನ್ನಿ ಬ್ಲಾಗ್ ಹೇಗಿರುತ್ತೆ ನೋಡೋಣ. ಕರೆಂಟ್ ಎಲ್ಲ ಬಂದಿದ್ರು ಅಂತಲ್ಲ ನೋಡಿ, ನನ್ನ ಜೊತೆಗೆ ಪುಟಾಣಿನೂ ಕೂರಿಸ್ಕೊಂಡಿದ್ದೀನಿ. ಅವಳ ಹೆಸರು ಪುಟಾಣಿ ಅಲ್ಲ, ನಾವು ಚಿಕ್ಕದ್ರಿಂದ ಅವಳಿಗೆ ಪುಟಾಣಿ ಅಂತ ಕರೆದು ಪೆಟ್ ನೇಮ್ ಇಟ್ಕೊಂಡಿರೋದು. ಅವಳ ಹೆಸರು ಚಿನ್ಮಯ್ ಅಂತ. ಎಲ್ಲ ಪುಟಾಣಿ ಅಂದರೆ ಇನ್ನು ಪುಟ್ಟಕ್ಕೆ ಇಲ್ವಲ್ಲ ಅಂದ್ಕೊಬಿಡಿ. ನಮ್ಮ ಅಪ್ಪ ಇದ್ದಾಗ ನಮ್ಮ ಅಪ್ಪ ಈ ಹೆಸ್ರನ್ನ ಇಟ್ಟಿದ್ದು, ಚಿಕ್ಕ ಮಕ್ಕಳು ಅಂದ್ಬಿಟ್ಟು. ನಾವು ಅದೇ ಥರ ಹೆಸ್ರು ಕರೆದು ನಾವು ಪುಟಾಣಿ ಅಂತಲೇ ಕರೆಯೋದು. ಚಿನ್ಮಯ್ ಅಂತ ಯಾರು ಅವ್ರ ಫ್ರೆಂಡ್ಸ್ಗಳು ಬರ್ತಾರಲ್ಲ ಅವಾಗ ಮಾತ್ರ ಕರಿತೀವಿ ಅಷ್ಟೇ. ನಮ್ಮ ನೇಮು ಇನ್ನೂ ಬಂದಿಲ್ಲ, ಇಷ್ಟು ಹೊತ್ತಿದ್ದೀವಿ. ನೋಡೋಣ ಯಾವಾಗ ಬರ್ತಾನೆ ಅಂತ. ಬಂದಮ್ಮ ನಿಮ್ಮ ಅಪ್ಪ ಕಳ್ಸಲ್ಲ ಅಲ್ಲ, ಹೇಳಿತು ಅಲ್ಲಿ ನೀನು ಹೋಗಿ ಬಿಡು. ಸುಮ್ಮನೆ ಅಯ್ಯೋ ಏನ್ ಮಕ್ಳು ಹಿಡಿಯಕ್ ದುರ್ಗಾ ಕೂರ್ಸೋದಲ್ಲಿ ದುರ್ಗನ ಯಾರು ನೋಡೆ. ಹಲೋ, ಹಾ ಅಣ್ಣ ಹೇಳ್ರಣ್ಣ. ನೀವು ಬನ್ನಿ ನಮ್ಮನೆ ಸಿಹಿ ಊಟಕ್ಕೆ. ಹಾ ಸರಿ ಆಯ್ತಣ್ಣ. ಬುಧವಾರ ಬನ್ನಿ ನೀವು. ಅಲ್ಲ ಮಂಗಳವಾರ ಅಕ್ಕ ಎಲ್ಲ. ಹಾ ಸರಿ ಆಯ್ತಣ್ಣ. ನೋಡಿ ನಮ್ಮನೆ ಕೊನೆಗೂ ಮೋಡ್ ಸಿಗ್ಲಿಲ್ಲ. ಕೈಲಿ ಮುರ್ದಿ ಎಡೆಗಾಗೋಷ್ಟು ಬೇಯಿಸ್ತಾ ಇದ್ವಿ. ಕರ್ಜಿಕಾಯಿ ಶೇಪಲ್ಲಿ ತಂದಿದೀವಿ, ಯಾರೋ ಆಡ್ಕೊಬಿಡಿ. ಆದ್ರೆ ಒಂದು ಓಪನ್ ಆಗಿಲ್ಲ. ಗ್ರೇಟ್ ನಾವು ಕರೆದು ಸಾಕು ಇಷ್ಟೇ. ಚೆನ್ನಾಗಿ ಬರ್ತಿದ್ದಾವೆ ಕರ್ಜಿಕಾಯಿ. ಕರ್ಜಿಕಾಯಿಗೆ ಏನೇನು ಐಟಮ್ ಬೇಕು? ಏನೇನ್ ಬೇಕು ಗೊತ್ತಾ? ಸಕ್ಕರೆ, ಕಡಲೆ, ಕೊಬ್ಬರಿ ಪುಡಿ, ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿ ಹಾಕೋರೆ. ಆಮೇಲೆ ಗಸಗಸೆ ಅಂದ್ರೆ ಅಂದ್ರೆ ಅದು ಒಂದು ಗಸಗಸೆ. ಮಗನ್ ತೋರಿಸಿ, ಹೊಸ ಆಕ್ಟ್ ಮಾಡ್ಕೊ ಬಂದ ನಮ್ಮ ಮಗ. ನುಲಿತಾನೆ ಯಾಕೋ ಗ್ಯಾಸ್ ಹಾಕ್ಬಿಡ್ದ ಹುಡುಗಿರ್ ನುಲ್ದಂಗ್ ನುಲಿತಾನೆ. ಇಲ್ಲಿ ಹೋಗೋ ಇದು ಹಾಕೋತಂದೆ. ಪೂರಿ ಈಗ ಅಕ್ಕಂಗೆ ನಿಂದು ಇದ್ರೊಳಗೆ ವಾರ್ಡ್ರೋಬ್ ಒಳಗೆ ಒಂದು ಟೀ ಶರ್ಟ್ ಐತೆ ನೋಡಿ, ಕಾಟನ್ ಬೇಡ ಮಳೆ ಬೇಕಾ. ಚೆನ್ನಾಗಿ ಬಂದಿತ್ತಲ್ಲಮ್ಮ. ಸೂಪರ್. ಹಾ ನೋಡ್ತಾ ಇದ್ರೆ ನಾಳೆಗೆ ಪುಟಾಣಿಯವರ ಅಜ್ಜಿ ಎಲ್ಲ ಬಂದ್ರೆ ಖುಷಿ ಪಟ್ಟು ತಿನ್ನೋಗ್ಬಿಡ್ತಾರೆ. ಕಜಾಯ ಅಂತೀನಿ, ಕರ್ಜಿಕಾಯಿ ನೋಡಿ. ಕಜಾಯ ಮಾಡಲ್ವಾ ಅಮ್ಮ? ಇಲ್ಲಿ ಅಕ್ಕ ಕಜಾಯ ಮಾಡೋದಿಲ್ವ ನೀವು? ಅಲ್ಲಿ ಅಮ್ಮ ಶಿವರಾಜಣ್ಣ ಅವ್ರ ಮನೆ ಮಾಡ್ತಾರೆ, ಅವ್ರ ಅಪ್ಪ ತಂದ್ಕೊಟ್ಟಿತ್ತು. ಏನ್ ಕಜಾಯ ಅಂತೆ, ಕರ್ಜಿಕಾಯಿ, ಚಿಕ್ಕಿನ ಉಂಡೆ, ಚೌಳಿ, ಒಬ್ಬಿಟ್ಟು. ನನ್ ಮಗ ಏನು ತಿಂದಿಲ್ಲ. ಆಮೇಲೆ ಅಜ್ಜಿ ಒಂದ್ಸಲ ಇದ್ ಮಾಡಿತ್ತು ಕಜಾಯ ಅವತ್ತು ಒಬ್ಬಟ್ಟು ಕಜಾಯ. ಫೋನ್ ಮಾಡಿದ್ರಲ್ಲ ನೀವು ಅಮ್ಮ, ಅವತ್ತು ಕಜಾಯ ನಮ್ಗೆ.
ಕಜಾಯನ ಒಬ್ಬಟ್ಟು ಕಜಾಯ ಒಬ್ಬಟ್ಟು ಅವತ್ತು. ಅಜ್ಜಿನೇ ಮಾಡಿತ್ತ ಕಜಾಯ. ಹ್ಞೂ ಅಜ್ಜಿ ಮತ್ತೆ ಇದು ರಾಜೇಶ್ವರಿ ಆಂಟಿ. ಪಾಕ ಎಲ್ಲ ತಂಡು ಹ್ಞೂ ಪಾಕ ಎಲ್ಲ ತಗೊಂಡ್ ಮಾಡಿದ್ರು. ಸೂಪರ್ ಆಗಿ ಮಾಡಿರ್ತಾರ ಹಂಗಾರೆ. ಸಹಜ ಮಾಡಿತ್ತು. ಹೋದ್ವಾರ ಸರ್ಸಜ್ಜಿ ಮನೆ ಹಬ್ಬ ಅಲ್ವಾ? ಗೊತ್ತು. ಅಪ್ಪಂಗೆ ಫೋನ್ ಮಾಡು. ನಮ್ಮ ಅಕ್ಕ ಎಲ್ಲ ರೆಡಿ ಮಾಡಿರ್ತಿದ್ಲು. ಇಷ್ಟು ಬೇಗ ಕರ್ಜಿಕಾಯಿ ಬೇಯಿಸಿದ್ರು. ಜಾಸ್ತಿ ಬೇಯಿಸ್ಬೇಕಲ್ವ ನಮ್ಮ? ಬೇಯಿಸಲ್ಲ ಸುಂದರ ಹಬ್ಬ ಮುಗಿದ್ಮೇಲೆ. ಅಮ್ಮ ದಸರಾ ರಾಜಕ್ಕೆ ಬರ್ತೀನಲ್ಲ, ಆ ಕಟಿಂಗ್ ಹೆಬ್ಬುಲಿ ಕಟಿಂಗ್ ಮಾಡಿಸ್ತೀನಿ. ಹೆಬ್ಬುಲಿ ಕಟಿಂಗ್ 20 ದಿನಕ್ಕೆ ಪ್ಲೀಸ್. ಅವೆಲ್ಲ ಬೇಡ. ಹೆಂಗಿರ್ ಗೊತ್ತಾ ಮಕ್ಕಳು? ಅವ ರಾಜ್ಯದಲ್ಲಿ ಮಾಡಿಸ್ತೀನಿ. ಇಲ್ಲ ರಾಜ್ಯದಲ್ಲಿ ನೀಟಾಗಿ ಒಂದು ಕಟಿಂಗ್ ಮಾಡ್ಸ. ಅವೆಲ್ಲ ಯಾರೋ ಮಾಡ್ತಾರೆ ಅಂತ ನಾವು ಮಾಡ್ಬೇಕು. ಅಲ್ಲ ಕಣಮ್ಮ, ರಾಜ್ಯದಲ್ಲಿ ಮಾಡಿಸ್ತೀನಿ, ಚೆನ್ನಾಗಿ ಕಾಣಿಸ್ತೀನಿ ಅಲ್ಲ ಅಷ್ಟೇ. ಸ್ಟೂಡೆಂಟ್ಗಳು ಇರಬೇಕು. ಜಾಸ್ತಿ ಎಣ್ಣೆ ಬಿಟ್ಬಿಟ್ಟವ್ರೆ. ನಮ್ಮ ಹಬ್ಬಕ್ಕೆ ಇವೆಲ್ಲ ಟೆನ್ಷನ್ ಇಲ್ಲ, ತಿಂಡಿ ಮಾಡೋದಿಲ್ಲ. ಅಮ್ಮ ನಮ್ದು ಒಂದು ಕರು ಇರ್ಬೇಕಾಗಿತ್ತು. ಏನ್ ಮಾಡಕ್ಕೆ? ತಿನ್ನಕ್ಕೆ. ಅಯ್ಯೋ ಇಲ್ಲೇ ಕೊಡಲ್ವಾ ನಿಮ್ ದೊಡ್ಡಮ್ದಿರು, ನಿಮ್ ಚಿಕ್ಕ ಅಜ್ಜಿದ್ರಲ್ಲ, ಅದನ್ನೇ ತಿನ್. ಮನೇಲಿ ಮಾಡೋದು ಮತ್ತೆ ಎಲ್ಲ ಕೊಡಲ್ವಾ? ಅಮ್ಮ ನೆನ್ನೆ ಸ್ವಾಮಿ ಮಾಮ ಅತ್ತೆ ಬಬ್ಲು ಹೋಯ್ತಿದ್ರು. ಕರ್ದೆ ಮಾಮ ಅತ್ತೆ ಅಂತ ಅನ್ನೋದು ಅನ್ಕೋಗಿದ್ವಲ್ಲ, ಅಲ್ಲಿ ತಿರುಗ್ಲೇ ಇಲ್ಲ ಅವ್ರ ಕೆಲಸ. ಸಂಜೆ ನಾನು ಹತ್ರಕ್ಕೂ ಹೋಗ್ಬಿಟ್ಟು ಹಿಂಗ್ ಬೀಸ್ದೆ. ಹಿಂಗ್ ನೋಡ್ತಿದ್ರು ಅಷ್ಟೊತ್ತಿಗೆ ಅದು ಯಾವುದೋ ವ್ಯಾನ್ ಬಂದ್ಬಿಡ್ತಲ್ಲ, ನಾನು ಮುಚ್ಕೊಬಿಡ್ತು. ಗೊತ್ತಾಗಿಲ್ಲ ಇಷ್ಟೊತ್ತಲ್ಲಿ ಯಾಕೆ ಈಚೆಗೆ ಬರ್ತಾನೆ ಅಂತ. ಇಲ್ಲಿ ನಿಂತಿದ್ದೀನಿ ಅಂದ್ರೆ ಆ ಕಂಬುತ್ತ ಹೋಯ್ತಿದ್ರು. ಇಲ್ಲೊಂದು ಆಟ ಹೊಂಟೋಯ್ತು ಕಣ. ಅವ್ರು ತಿರುಗಿದ್ರು ಹಿಂಗೆ ಮಾಮ ಮಾಮ ಅಂತ ಕೈ ತೋರ್ಸಂದಲ್ಲ, ತಿರುಗಿದ್ರು ನನ್ನೇ ಕರೀತಾರೆ ಅಂತ. ಅಷ್ಟೊತ್ತಿಗೆ ಇದು ಯಾವುದೋ ಆಟ ಬಂದ್ಬಿಡ್ತು, ಮಾಡಿದ್ರು. ರಾತ್ರಿ ಬೊಮ್ಮೆನಹಳ್ಳಿಯಿಂದ ಊಟ ಮಾಡ್ಕೊಂಡು ಹೋಗ್ತೀವಿ. ಊಟ ಆ ರಾತ್ರಿ ಅಲ್ಲ, ಸಂಜೆನಾಗ. ಈ ನಮ್ಮ ಸಂಜೆ ಈ ಕಡೆಗೆ ಬರ್ತಿದ್ರಾ? ಆ ಕಡೆಗೆ ಬರ್ತಿದ್ರು. ಹಂಗಾರೆ ಇಲ್ಲಿಗೆ ಬರ್ತಾ ಇದ್ರು ಅನ್ಸುತ್ತೆ. ನಂಗೊಂದು ಆ ಕಟ್ಬಿಟ್ಟು ಒಂದ್ ಮಗ್ಗಲ್ಲಿ ನೀರ್ ಕೊಡಪ್ಪ, ಕೈ ತೊಳ್ಕೊಂಡಿದ್ದೆ ಇದು ಮಾಡ್ತೀನಿ. ಆ್ಯಪ್ ಕೊಟ್ಟಿದ್ದು ಇದಕ್ಕೊಂದಕ್ಕೆ ಮಾತ್ರ ಯೂಸ್ ಆಗಿದ್ದದು. ಹಾ ಸುಮ್ಮನೆ ಇಷ್ಟೊತ್ತಿಗೆ ಮುಗ್ದೆ ಹೋಗದವ ಅಲ್ವಾ? ಕ್ಯಾಬ್ ಕೊಡ್ದಾಗಿದ್ರೆ ಇದು ಒಂದೇ ವಾರ ಏನೋ ರಜಾ. 13 ಗಂಟೆ ಕೊಡ್ತಾನಂತ ನಮ್ಗೆ. 13ನೇ ತಾರೀಕು ಗಂಟೆ ರಜೆನಾ? ನಮ್ಗೆ 8ನೇ ತಾರೀಕು ಸ್ಕೂಲ್ ಹೋಗ್ಬೇಕು, 8ಕ್ಕೆ ಹೋಗ್ಬೇಕು. ನಾನೆಲ್ಲ ಒಂದೇ ವಾರ ಕೊಡ್ತಾರೆ ಅನ್ಕೊಂಡಿದ್ದೆ. ಅಯ್ಯೋ ಅದನ್ನು ಹಂಗೆ ಮಾಡಿದ್ರು ಕಣಪ್ಪ, ಒಂದೇ ಬರವ. ಆಮೇಲೆ ಟೀಚರ್ಸ್ ಎಲ್ಲ ಸೇರ್ಕೊಂಡು ಹೇಳಿದ್ರು, ಮ್ಯಾಮ್ ಹಂಗಾದ್ರೆ ಮ್ಯಾಮ್ ನಾವು ರಜೆ ಕೊಡ್ತೀರ, ನೀವು 1 ವಾರ ಕೊಡೋದಾದ್ರೆ ನೀವು ಕೊಟ್ಟಿರೋ ರಜೆಗಳನ್ನೆಲ್ಲ ಕಳೆದ್ರೆ 1 ವಾರನೂ ಬರೋದಿಲ್ಲ ಮ್ಯಾಮ್, ಕೊಡಿ ಮ್ಯಾಮ್. 13 ದಿನ ಪ್ರತಿ ದಿನ ಕೊಡ್ತಾ ಇರ್ಲಿಲ್ವ, 15 ದಿನ ಪ್ರತಿ ವರ್ಷ. ಏನು ಊಟ ಕುತ್ಕೊಂಡು ಬಾರೆ ಬಿಸಿ ಬಿಸಿ ವಡೆ ತಿನ್ಸ್ಕೊಂಡು ತಿನ್ನು. ನಾವು ಕೆಲಸ ಮಾಡೋದು ಬೇಡವಾ? ಎಲ್ಲ ಕುತ್ಕೊಂಡು ತಿನ್ನೋಣ. ನೀರು ತರಗು ಚಿನಿ ಕುಡಿಯಕ್ಕೆ ಹೋಗು. ಅಲ್ಲ ಊಟ ಮಾಡ್ಬಿಟ್ಟು ಹೋಗು ಅಂತ ಇದ್ರು ಕಣ್ಣು ಅಲೆ ಮೇಲ್ಕೋ ತೇರ್ತಾವೆ. ವಿಡಿಯೋ ಹಿಂಗೆ ಏನಾಗತ್ತೀನಿ ಬೇಸದು ಇನ್ನೊಂಚೂರು ಬೇಯ್ಲಿ. ಅಲ್ಲ ಹಿಂಗೆ ಇಷ್ಟೇ ಉರಿ ಸಾಕು. ನಾನು ತೊಟ್ಕೊಂಡು ಬೇಸಕ್ ಸರಿ ಹೊಸವತ್ತಾಕಿ ನೋಡು. ಅಮ್ಮಿ ಅಷ್ಟೊಂದಡೆ ಮಾಡಾರ, ಅಮ್ಮಿ ಅಷ್ಟೊಂದಡೆ ಮಾಡಾರ. ಬೇಯಿಸಿದ್ರೆ ಅಲ್ಸೋಗೋದಿಲ್ಲ, ಗಟ್ಟಿಗಾಯ್ತು. ಕರ್ಜಿಕಾಯಿ ಮಾತ್ರ ಇಷ್ಟು ಮಾಡ್ಬಿಟ್ಟು ವಡೆ ಇಷ್ಟು ಮಾಡ್ತೀರಪ್ಪ. ಕರ್ಜಿಕಾಯಿ ಸಾಕು. ಕರ್ಜಿಕಾಯಿ ರವೆ ಉಂಡೆ ಮಾಡಿದ್ರು ಅದೇ ತರ. ಇದು ಮೈದಾ ಒಡೆದಾಕ್ತಿವಿ ಅಷ್ಟೇ. ಇದಕ್ಕಿಂತ ರವೆ ಉಂಡೆನೆ ಬೇಗ ಇದ್ದೈತೆ. ರವೆ ಉಂಡೆನೆ ಮಾಡೋದು ಕಲ್ತ್ಕೊಳ್ತೀವಿ. 2 ಉಂಡೆ ಇಟ್ರೆ ಆಯ್ತು. ರವೆ ಉಂಡೆ ಮಾಡಿದ್ರಾಗದು ಇದ್ರ ಬದ್ಲತೆಗೆ ನಾನು ಅದೇ ಹೇಳ್ದೆ ವಿಷಯಕ್ಕೆ ಸುಮ್ಮನೆ ಇವೆಲ್ಲ ಹಿಂಸೆ. ರವೆ ಉಂಡೆ ಅಮ್ಮ ಅವ್ರಿಗೂ ನಾನೇನಾ ನಾಳೆ ಅಮ್ಮ ಹಂಗ ಹೋಗ್ಬಿಟ್ಟು ಹೋಗೋದ. ಬಂಡಿ ಒಳಗೆ ಹೋಗ್ತೀನಿ, ಬೆಳಗ್ಗೆ ಹೋಗ್ಬಿಟ್ಟು ಸಂಜೆಗೆ ಬರ್ತೀನಿ. ಸೋಮವಾರ ಬೆಳಗ್ಗೆ ಕರ್ಕೊಂಡ್ಬಂದು ವ್ಯಾನ್ ಹಸ್ಬಿಟ್ಟು ನಾನು ಊರಿಗೆ ನೋಡ. ಇಲ್ಲಿ ಎಷ್ಟು ವಾ ಅಷ್ಟೊಂದ ಸಾಕು ಅಮ್ಮಿ, ಸಾಕು ನಮ್ಗೆ. ಅಷ್ಟಕ್ಕೆ
ಸಮೋಸ ತಿಂದ ಆಮಿ ಬ್ಯಾಡ ಕಣಮಿ ತಿನ್ನಕ್ಕಾಗಲ್ಲ. ಅಷ್ಟೇ ಹಾಕು. ಆಯ್ತು ಬರಪ್ಪ ತಂದೆ ಬಾ. ನಾನು ತಿನ್ನೋದೆಷ್ಟು ತಂದೆ ಅಲ್ಲಿ ಚಂಬಲ್ ಕುಡಿಯೋಣ. ಸೇವ್ನು ಜಾಣಾಗೋನಿಗೆ ಎಲ್ಲ ತಿನ್ಕತನ ಇಷ್ಟ ಇಷ್ಟವ. ಹ್ಞೂ ಅದೇ ಅಷ್ಟು. ತುಪ್ಪ ಹಾಕನಪ್ಪ ಬೆಣ್ಣೆಯ ಬೆಣ್ಣೆ ಹಾಕನ. ಸ್ಕೂಲ್ ಹತ್ರ ಒಂದ್ ಬೇಕ್ರಿಲಿ ಜಾಣ ಮಗ ಯಾವತ್ತೂ ತರದರು ಸ್ವೀಟ್ ಬಂದು ಕೇಳಿದ್ದೆಲ್ಲ ಆಗ್ಬಿಟ್ಟು ಸ್ವೀಟ್ ಬಂತಂದು ಹತ್ತಿದ್ದು ಅದನ್ನೇ ಫುಡ್ ಪಾಯ್ಸನ್ ಆಯ್ತು. ಮೊನ್ನೆ ರಾತ್ರಿ ಹೊಟ್ಟೆ ನೋವು ವಾಮಿಟ್ ಹೊಟ್ಟೆ ನೋವು. ಎನ್ನ ಹೋಗಿ ಮೇಕೆ ಬಿಡಿ ಹೋಗಿ ಮಲಿಕೋಗಿ ನಾವು ಹೋಗ್ತೀರ ಹೋಗಿ ಕೂತ್ಕೊಂಡು ಎತ್ತಾಂಡ್ ಹೋಗಿ ಹೋಗಿ ಕರ್ಕೊಂಡು ಹೋಗು. ನಾನು ಎಲ್ಲ ಮಾಡ್ಬಿಟ್ಟು ತಿನ್ಕತ್ತೋಗಿ. ಯಾವ್ದು ನೀನು? ಹಾ ಒಕ್ಕ ಒಕ್ಕ. ಹಾಂ ಹಾಂ ಅದೇ. ನಿಮಗೆ ಇವತ್ತಿನ ನೈಟ್ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.